ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಮಾಗಡಿ. ಮಾಗಡಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2025ರಿಂದ 2026ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್.ಆರ್. ಶಿವಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಸಂಘದ 2025ರಿಂದ 2026ನೇ ಸಾಲಿನ ಆಡಳಿತಾತ್ಮಕ ಹಾಗೂ ಆರ್ಥಿಕ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ಸಂಘದ ಕಾರ್ಯಚಟುವಟಿಕೆಗಳು, ಸದಸ್ಯರ ಹಿತಾಸಕ್ತಿ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಭೆಯಲ್ಲಿ ಸಮಾಲೋಚನೆ ನಡೆಯಿತು. ಸಂಘದ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ವಿವಿಧ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಂಘದ ಪ್ರಗತಿ ಹಾಗೂ ಸದಸ್ಯರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ಸಂಘದ ನಿರ್ದೇಶಕರು, ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಖಂಡಿತ ಖುಷಿಯಾಗುತ್ತೆ. ಯಾಕೆಂದರೆ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಸರ್ವ ಸದಸ್ಯರ ಏನು ಸಮಸ್ಯೆಗಳಿರ್ಬೋದು, ಮತ್ತೊಂದಿರ್ಬೋದು, ಅವ್ರ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ವರ್ಷಕ್ಕೊಂದು ಬಾರಿ ಯಾವಾಗಲೂ ಮಾಡ್ಬೋದು. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಅವರ ಸದಸ್ಯರ ಹಕ್ಕನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ಇದು. ಖಂಡಿತ ಎಲ್ಲ ಸದಸ್ಯರುಗಳು, ಸುಮಾರು ಜನ ಸದಸ್ಯರುಗಳು ಭಾಗವಹಿಸಿದ್ದಾರೆ. ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಳೆದ ಒಂದು ವರ್ಷದಿಂದ ಏನು ಈ ಒಂದು ಸಂಘ ಅಭಿವೃದ್ಧಿ ಮಾಡಿದೆ ಅದನ್ನೆಲ್ಲ ಸವಿಸ್ತಾರವಾಗಿ ಸದಸ್ಯರುಗಳಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಏನೇನು ಅಭಿವೃದ್ಧಿ ಆಗಿದೆ, ಈ ಒಂದು ವರ್ಷದಲ್ಲಿ ಎಷ್ಟು ಸಂಘ ಒಂದು ಆದಾಯ ಗಳಿಸಿದೆ ಅನ್ನೋ ವಿಚಾರವನ್ನು ಸಭೆಯಲ್ಲಿ ಮಂಡಿಸಿದ್ದೀವಿ. ಅವರ ಅನುಮೋದನೆ ಕೂಡ ತಗೊಂಡಿದ್ದೀವಿ. ಇದುವರೆಗೂ ಈ ವರ್ಷ ಸುಮಾರು 54 ಲಕ್ಷಕ್ಕೂ ಹೆಚ್ಚು 54,49,000 ಲಾಭವನ್ನು ಗಳಿಸಿದೆ. ಇಂದಿನ ಸಾಲಿಗೆ ಹೋಲಿಸಿದರೆ ದುಪ್ಪಟ್ಟು ಲಾಭವನ್ನು ಈ ಒಂದು ವರ್ಷದಲ್ಲಿ ಗಳಿಸಿರ್ತಕ್ಕಂಥದ್ದು TAPSMSನ ಒಂದು ಹೆಮ್ಮೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು, ಹಾಗೆ ಸಿಬ್ಬಂದಿ ವರ್ಗದವರ ಶ್ರಮ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಹಾಗೆ ನಮ್ಮ ನಾಯಕರಾದ ಬಾಲಣ್ಣವರು ಮತ್ತು ತಮ್ಮಾಜಣ್ಣವರು ಅವರ ಮಾರ್ಗದರ್ಶನ, ಸದಾ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತದೆ. ಅವರ ಮಾರ್ಗದರ್ಶನದಂತೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಸೋಮಣ್ಣವ್ರ ಮಾರ್ಗದರ್ಶನದಲ್ಲಿ ನಾವು ಈ ಸಂಘವನ್ನು ಕಟ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಕಳೆದ ಬಾರಿ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು 73,500 ಬಾಡಿಗೆಯನ್ನು ಗೋದಾಮಿಗೆ ಬಾಡಿಗೆ ಕಟ್ತಾ ಇದ್ವಿ. ನಮ್ಮ ಸಂಘದಿಂದ ಬಾಡಿಗೆ ಪಡೆದಿದ್ವಿ. ಆದರೆ ಈ ಸರಿ ಒಂದು ಸುಸಜ್ಜಿತವಾದ ಒಂದು ಗೋದಾಮನ್ನು ನಾವೇ ನಮ್ಮ ಸ್ವಂತ ಜಾಗದಲ್ಲಿ ಕಟ್ಟಿಸಿದ್ದೀವಿ. ಹಾಗಾಗಿ ಆ ಒಂದು 73,500 ರೂಪಾಯಿಯನ್ನು ಉಳಿತಾಯ ಮಾಡ್ತಕ್ಕಂಥ ಕೆಲಸ ಈ ಸಂಘ ಮಾಡಿದೆ. ಈ ವರ್ಷ ಏನು ಈಗಾಗಲೇ ಎಲ್ಲದೂ ಕಂಪ್ಲೀಟ್ ಆಗಿದೆ. ಏನು ಕಳೆದ ಒಂದು ವರ್ಷದಲ್ಲಿ ನಾವು ಏನು ಪ್ರಾಜೆಕ್ಟ್ ಮಾಡಿದ್ವೋ ಅದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಇದು 75 ವರ್ಷ ತುಂಬಿರ್ತಕ್ಕಂಥ ಸಂದರ್ಭ. ಆ 75 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಎಲ್ಲ ನಮ್ಮ ನಾಯಕರು ಮತ್ತು ನಾಯಕರ ಬಾಲಣ್ಣ ತಮ್ಮಾಜಣ್ಣವರ ಮಾರ್ಗದರ್ಶನದಂತೆ ಆಡಳಿತ ಮಂಡಳಿ ಏನೇನು ಯೋಜನೆ ಹಾಕ್ಕೊಂಡಿದ್ವಿ, ಏನೇನು ಸದಸ್ಯರುಗಳು ಸಲಹೆ ಕೊಟ್ಟಿದ್ರು ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಡ್ಕೊಂಡು ಆ ಕೆಲಸವನ್ನು ಮಾಡಿದ್ದೀವಿ. ಖಂಡಿತ ಮುಂದೆ ನಾವು ಇನ್ನೂ ಏನು ಖಾಲಿ ಇರ್ತಕ್ಕಂಥ ಜಾಗವನ್ನು ಏನು ಸುಮಾರು 30,000 ಅಡಿಗಿಂತ ಹೆಚ್ಚು ಖಾಲಿ ಜಾಗ ಇದೆ. ಅದಕ್ಕೆ ಈಗ ಒಂದು ಹೋಟೆಲ್ ಉದ್ಯಮದವರು ಮಾಗಡಿಗೆ ಬಂದಿದ್ದಾರೆ. ಉಡುಪಿ ವೈಭವ್ ಅನ್ನೋ ಒಂದು ಹೋಟೆಲ್ ಉದ್ಯಮದವರು ಮಾಗಡಿಗೆ ಬಂದು ಖಾಲಿ ಜಾಗ ಕೊಡಿ, ನಾವು ಒಂದು ಒಳ್ಳೆಯ ಹೋಟೆಲನ್ನು ಕಟ್ಕೊಡ್ತೀವಿ ಅಂತ ನಾವು ನಮ್ಮ ನಾಯಕರು ಬಾಲಣ್ಣವರು ಮತ್ತು ತಮ್ಮಾಜಣ್ಣವರ ಒಂದು ಸಲಹೆ ಕೂಡ ಈಗ ಆಲ್ರೆಡಿ ಕೇಳಿದ್ದೀವಿ. ಅವರು ಕೂಡ ಮಾಗಡಿಲಿ ಒಂದು ಉತ್ತಮವಾದ ಹೋಟೆಲ್ ಇಲ್ಲ, ಖಂಡಿತ ಕೊಡ್ಬೋದು ನೀವು, ಯಾಕೆಂದರೆ ಉತ್ತಮವಾಗಿ ಕಟ್ಟೋಂಥ ಹೋಟೆಲಿಗೆ ಕೊಡಿ. ಸಣ್ಣ ಪುಟ್ಟ ಹೋಟೆಲ್ ಅನ್ನೋದಕ್ಕಿಂತ ಉತ್ತಮವಾಗಿ ಮಾಗಡಿ ಜನತೆಗೆ ಒಂದು ಉತ್ತಮವಾದ ಹೋಟೆಲ್ ಅವಶ್ಯಕತೆ ಇದೆ, ಕೊಡಿ ಅಂತ ಹೇಳಿದ್ದಾರೆ. ಅದೇನಾದರೂ ಮಾತುಕತೆ ಹಂತದಲ್ಲಿದೆ. ಅದೇನಾದರೂ ಕಂಪ್ಲೀಟ್ ಆದರೆ ಖಂಡಿತ ಸುಮಾರು ಸಂಘಕ್ಕೆ ತಿಂಗಳಿಗೆ 2.5 ಲಕ್ಷದಿಂದ 2,80,000ವರೆಗೂ ಖಾಲಿ ಜಾಗಕ್ಕೆ ಆದಾಯ ಬರ್ತಕ್ಕಂಥ ಕೆಲಸ ಆಗುತ್ತೆ. ಅದು ಒಂದು ಸಂಘದ ಹೆಮ್ಮೆ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ. ಯಾಕೆಂದರೆ ಹಿಂದೆ ಆಡಳಿತ ಮಂಡಳಿಯವರು ಅಧ್ಯಕ್ಷರಾಗಿದ್ದಿರೋದು ಆಡಳಿತ ಮಂಡಳಿಯವರು ಇರ್ಬೋದು, ಈ ಒಂದು ಜಾಗವನ್ನು ಉಳಿಸಿರ್ತಕ್ಕಂಥದ್ದು ಅವ್ರಿಗೆ ನಾವು ಮೊದಲನೇದಾಗಿ
ಧನ್ಯವಾದಗಳನ್ನು ಹೇಳಬೇಕು. ಈ ಜಾಗ ಉಳಿಸಿದ್ದಕ್ಕೆ ಇವತ್ತು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೀವಿ. ನನ್ನ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ TAPSMSನ ಸ್ಥಿತಿಯನ್ನು ಹಿಂದೆ ಆಗಿತ್ತು, ಈ ಆಡಳಿತ ಮಂಡಳಿ ಬಂದ ಮೇಲೆ ಯಾವ ರೀತಿ ಆಗಿದೆ ಅಂತಕ್ಕಂಥ ನೋಟವನ್ನು ನೀವೇ ಕೂಡ ಪತ್ರಕರ್ತರು ತಿಂಗಳಿಗೆ 15 ದಿವಸಕ್ಕೆ ನೋಡ್ತಾ ಇದ್ದೀರ. ಈ ಒಂದು ಆಡಳಿತ ಮಂಡಳಿ ಬಂದ ಮೇಲೆ ಭಾಳ ಶ್ರದ್ಧೆಯಿಂದ ತಮ್ಮ ಸಿಟ್ಟಿಂಗ್ ಫೀಸನ್ನು ಕೂಡ ತಗೊಂಡಿದೆ. ಭಾಳ ಪ್ರಾಮಾಣಿಕವಾಗಿ ಏನು ಈ ಸಂಘದಲ್ಲಿ ಇವತ್ತು 75,000 ರೂಪಾಯಿ ನಾವು ಬಾಡಿಗೆ ಕೊಡ್ತಾ ಇದ್ದೋ ಅದನ್ನು ನಿಲ್ಲಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತು. ಮತ್ತು ನಮ್ಮಲ್ಲೇ ಒಂದು ಗೋಡನನ್ನು ಕಟ್ಟಿ ಸುಮಾರು 75,000 ರೂಪಾಯಿ ಬಾಡಿಗೆ ಬರೋಕ್ಕೆ ಮಾಡಿ, ಅದರಲ್ಲಿ ಉಳಿದಂಥ ಹಣದಿಂದ ನಾವೇನೋ 3 ಕೋಟಿ 10 ಲಕ್ಷ ಟೆಂಡರ್ ಆಗಿತ್ತು, ನಾವೇ ನಿಂತ್ಕೊಂಡು ಕಟ್ಟಡ ಮಾಡಿಸಿ ಆ ಕಟ್ಟಡದಲ್ಲಿ 75 ಲಕ್ಷ ರೂಪಾಯಿ ಹಣವನ್ನು ಉಳಿಸಿ ಮುಂದೆಗಡೆ ಕೂಡ ನಾವು ಒಂದು ಕಮರ್ಷಿಯಲ್ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಆ ಬಿಲ್ಡಿಂಗ್ನಲ್ಲಿ ತೆಳಗಡೆ 3 ರೈತರಿಗೆ ಬೇಕಾದಂಥ ಮಾಡ್ತಕ್ಕಂಥ ಸಲಕರಣೆಗಳನ್ನು, ಪಂಪ್ ಇರ್ಬೋದು, ಮೋಟ್ರ್ ಇರ್ಬೋದು, ಮತ್ತೊಂದು ಪೈಪ್ ಇರ್ಬೋದು, ಆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಮೇಲ್ಭಾಗದಲ್ಲಿ ಒಂದು ಪಾರ್ಟಿ ಹಾಲ್ ಅಂತ ಏನು ಮಾಡಿದ್ದೀವಿ, ಆ ಪಾರ್ಟಿ ಹಾಲ್ನಲ್ಲಿ ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿ ಬಡವರು ಬಗ್ಗರು ಮದುವೆ ಮಾಡ್ಕೊಳ್ಳೋ ಅಂಥ ಸ್ಟೇಜು ಕೂಡ ಬರಬೇಕು. ಆ ರೀತಿ ಈ ಒಂದು ಸಂಘದಲ್ಲಿ ಕಡಿಮೆ ಬೆಲೆಗೆ ಸಿಗಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಕೆಲಸ ಮುಗಿದಿದೆ. ಈಗಾಗಲೇ ಏನು 6ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ಅದು ಕನ್ಫರ್ಮ್ ಆದರೆ ಇವತ್ತು ನಾವೇನು ಸಿದ್ಧಗಂಗೆ ಸ್ವಾಮಿ ಇರ್ಬೋದು, ಆಮೇಲೆ ಆದಿಚುಂಚನಗಿರಿ ಸ್ವಾಮಿಗಳು ಕೂಡ ಕರ್ಕೊಂಬರ್ಬೇಕು ಅಂತ ಒಂದು ಇದು ಮಾಡಿದ್ದೀವಿ. ಈಗ ಮಿನಿಸ್ಟ್ರು ಡೇಟ್ ತೊಗೊತೀವಿ ಅಂತ ಹೇಳಿದ್ದಾರೆ. ಅದರಂತೆ ಇಲ್ಲಿ ಸುಮಾರು 10 ಶೀಘ್ರದಲ್ಲೇ ಕೂಡ ನಾವು ಓಪನ್ ಮಾಡಿ ಈ ಹಣವನ್ನು ಉಳಿಸಿ ಇಷ್ಟೊಂದು ಕೆಲಸವನ್ನು ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿ ಸದಾ ಯಾವಾಗಲೂ ನಮ್ಮ ಜೊತೆ ಇದ್ದು ಸಹಕರಿಸ್ತಿದೆ. ಇದ್ರ ಜೊತೆಗೆ ಯಾಲೇ ನಮ್ಮ ಅಧ್ಯಕ್ಷರು ಎಲ್ಲವನ್ನು ತಿಳಿಸಿದ್ದಾರೆ. ಈಗಾಗಲೇ ಲಾಸ್ಟ್ ಟೈಮು 26 ಲಕ್ಷ ಇದ್ದಂಥ ಲಾಭ 57 ಲಕ್ಷಕ್ಕೆ ಹೋಗಿದೆ. ಇನ್ನು ಮುಂದಿನ ವರ್ಷದಲ್ಲಿ ಬಹುತೇಕವಾಗಿ 1 ಕೋಟಿಯನ್ನು ನಾವು ರೀಚ್ ಮಾಡ್ತೀವಿ. ಅದರಲ್ಲಿ ವಿಶೇಷ ಏನು ಅಂದರೆ ರೈತರಿಗೆ ಬೇಕಾದಂಥ ಗೊಬ್ಬರ ಕೂಡ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇದೆ. ಸುಮಾರು 2,500 3 ಸಾವಿರ ಮೂಟೆ ಈಗಲೂ ಕೂಡ ಸ್ಟಾಕ್ ಇದೆ. ಯಾವ ತಾಲೂಕಿನಲ್ಲಿ ಯಾವ ರೈತರಿಗೂ ಗೊಬ್ಬರಕ್ಕೆ ತೊಂದರೆ ಆಗಬಾರ್ದು. ಇದು ಯಾಕೆಂದರೆ ವ್ಯವಸಾಯ ಒಂದು ಸಹಕಾರ ಸಂಘ ಆದ್ದರಿಂದ ರೈತರಿಗೆ ಅನುಕೂಲ ಆಗಬೇಕು. ಆಮೇಲೆ ತುಮಕೂರು ಏನು ನಮ್ಮ ಮಂಡಿ ಇದರಲ್ಲಿ ಒಡಂಬಡಿಕೆ ಆಗಿ ಕ್ಯಾಂಪ್ಕೋ ಇದರಲ್ಲಿ ನಾವು ಇಲ್ಲಿ ಅಡಿಕೆ ಕೇಂದ್ರವನ್ನು ಕೂಡ ತೆರಿಬೇಕು ಅಂತ ಇದ್ದೀವಿ. ಅದಿನ್ನೂ ಒಡಂಬಡಿಕೆಗೆ ಹೋಗಿಲ್ಲ. ಅದಾದರೆ ಎಲ್ಲ ರೈತರು ವಾರದಲ್ಲಿ 1 ದಿವಸ ಇಲ್ಲೇ ಕೂಡ ಅಡಿಕೆ ಕೇಂದ್ರವನ್ನು ಕೂಡ ಇಲ್ಲೇ ಮಾಗಡಿನಲ್ಲಿ ಕೂಡ ಅವರು ಖರೀದಿ ಕೇಂದ್ರ. ನಮಗೂ ಅವ್ರಿಗೂ ಒಡಂಬಡಿಕೆ ಏನಾಗ್ತಾ ಇದೆ ಅಂದರೆ ನಮ್ಮ ಕಡೆಯಿಂದ ಒಬ್ಬ ಬಿಡೋದು,